ಕಾಂಗ್ರೆಸ್ ಸರ್ಕಾರ ಅಸಹ್ಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಧಿಕಾರದ ದಾಹಕ್ಕೆ ಅವರ ಹೇಳಿಕೆಗಳೇ ಗೊಂದಲ ಆಗಿದೆ. ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಗೆ ನನ್ನ ಒಪ್ಪಂದ ಆಗಿದೆ, ಕೇಂದ್ರದ ನಾಯಕರಿಗೆ ಗೊತ್ತು, ಹೈಕಮಾಂಡಿಗೆ ಗೊತ್ತು ಅನ್ನೋಂಥ ಮಾತನ್ನು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಮುಖ್ಯಮಂತ್ರಿಗಳು ನೇರವಾಗಿ ಹೇಳ್ತಾರೆ, ನನಗೂ ಉಪಮುಖ್ಯಮಂತ್ರಿಗಳು ಯಾವುದೇ ಒಪ್ಪಂದ ಆಗಿಲ್ಲ. ಕನ್ನಡದ ಗಾದೆ ಇದೆಯಲ್ಲ, ಇದ್ದಿಬ್ಬರಲ್ಲಿ ಕದ್ದೋರು ಯಾರು ಅಂತ. ಈ ಮಾತು ಕದೀತಾ ಇರೋದು ಯಾರು? ಇದ್ರ ಮಧ್ಯೆ ಇಡೀ ಸಮಾಜವನ್ನು ಛಿದ್ರ ಮಾಡಿದ್ರು. ಎಲ್ಲರೂ ನಾವು ಪೂಜ್ಯ ಭಾವನೆಯಿಂದ ಧಾರ್ಮಿಕ ಗುರುಗಳನ್ನು ಗೌರವಿಸ್ತೇವೆ. ಕುರುಬರ ಸಮಾಜ ಸ್ವಾಮಿಗಳು ಸಿದ್ದರಾಮಯ್ಯನ ಪರ ಹೇಳಿಕೆ, ಒಕ್ಕಲಿಗರ ಸಮಾಜ ಸ್ವಾಮಿಗಳು DK ಶಿವಕುಮಾರ್ ಪರವಾಗಿ ಹೇಳಿಕೆ, ದಲಿತ ಸಮಾಜ ಸ್ವಾಮಿಗಳು ದಲಿತ ಪರವಾಗಿ ಹೇಳಿಕೆ. ಇದು ಜೊತೆಗೆ ಸ್ವಾಮಿಗಳು ಹೊಡೆದಿದ್ದಷ್ಟೇ ಅಲ್ಲ, ಶಾಸಕರು ಗುಂಪು, ಕಾರ್ಯಕರ್ತರ ಗುಂಪು, ಮಂತ್ರಿಗಳು ಗುಂಪು, ಈ ರೀತಿ ಗುಂಪುಗಾರಿಕೆ ಏನು ಮಾಡಬೇಕು ಅನ್ನೋದನ್ನು ಜನಕ್ಕೂ ಅನುಮಾನ, ಕಾರ್ಯಕರ್ತರಿಗೂ ಅನುಮಾನ, ಅಧಿಕಾರಿಗಳು ಅಂತೂ ಆರಾಮ ಮಲಗಿದ್ದಾರೆ, ಯಾವ ಅಭಿವೃದ್ಧಿ ಕೆಲಸನೂ ಇಲ್ಲ. ಈ ಮಧ್ಯೆ ಇಬ್ಬರು ಹೇಳ್ತಾ ಇದ್ರು, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ. ತುಂಬ ಆಶ್ಚರ್ಯ ಅಂತಂದರೆ AICC ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನನಗೇನು ಕೇಳಬೇಡಿ, ನನಗೆ ಗೊತ್ತಿಲ್ಲ, ಹೈಕಮಾಂಡಿಗೆ ಕೇಳಿ ಅಂದರೆ ಈ ಹೈಕಮಾಂಡಲ್ಲಿ AICC ಅಧ್ಯಕ್ಷರು ಇಲ್ವಾ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಗಾಂಧಿ ಕುಟುಂಬಕ್ಕೇನೆ ಕಾಂಗ್ರೆಸ್ ಒತ್ತೆ ಇಟ್ಬಿಟ್ರ? ಎಲ್ಲ ಗೊಂದಲ ಇವತ್ತು ನಾವು ಕಾಣ್ತಾ ಇದ್ದೀವಿ. ಡಿನ್ನರ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗು, ಇದರಲ್ಲೇ ಕಾಲಹರಣ ಆಗೋಗ್ತಾ ಇದೆ. ರಾಜ್ಯದ ಅಭಿವೃದ್ಧಿ ಬಗ್ಗೆ ಏನು ಚರ್ಚೆ ಇಲ್ಲ. ಈ ರೀತಿ ಒಂದು ರೀತಿ ಅಸಹ್ಯ ಹುಟ್ಟಿಸೋ ರೀತಿಯಲ್ಲಿ ರಾಜ್ಯದ ಕಾಂಗ್ರೆಸ್ಸು ಜನರ ಮಧ್ಯೆ ಮಾಡ್ತಾ ಇರೋದು ನಿಜಕ್ಕೂ ತುಂಬ ಆಶ್ಚರ್ಯ. ಚುನಾವಣಾ ಸಂದರ್ಭದಲ್ಲಿ ಕ್ರಿಶ್ಚಿಯನ್, ಹಿಂದೂ, ಮುಸ್ಲಿಂ ನಾವೆಲ್ಲರೂ ಒಂದೇ ಅಂತ ಬೊಗಳೆ ಹೊಡಿತಾ ಇರೋಂಥ ಈ ಕಾಂಗ್ರೆಸ್ ನಾಯಕರು ಈಗ ಯಾವ ಮಸೀದಿಗೂ ಹೋಗ್ತಿಲ್ಲ, ಯಾವ ಚರ್ಚ್ಗೂ ಹೋಗ್ತಿಲ್ಲ, ಕೇವಲ ಹಿಂದೂ ದೇವಸ್ಥಾನಗಳಿಗೆ ಮಾತ್ರ ಹೋಗ್ತಿದ್ದಾರೆ. ಅವ್ರ ಹಿಂದುತ್ವ ಒಳಗಡೆ ಇದೆ, ಆ ಹಿಂದುತ್ವದ ಮುಖಾಂತರ ನಾನು ಉಳಿತೀನಿ ಅನ್ನೋಂಥ ಭಾವನೆ ಕಾಂಗ್ರೆಸ್ ನಾಯಕರಿಗೆ ಇರೋದ್ರಿಂದ ಅವ್ರ ಬೊಗಳೆಯನ್ನು ಜನ ಒಪ್ಪಲ್ಲ, ಹಿಂದುತ್ವದ ಬಗ್ಗೆ ಜನ ಮನವರಿಕೆ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಈ ನಿನ್ನೆಯಿಂದ ಒಂದು ಹೊಸ ಸಮಸ್ಯೆ, ಹೈಕಮಾಂಡು ತೀರ್ಮಾನ ಮಾಡುತ್ತೆ ಅನ್ನೋದು ಇವರಿಬ್ಬರು ಹೇಳ್ತಾ ಇದ್ದರೆ, AICC ಅಧ್ಯಕ್ಷರು ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಾನಲ್ಲ ಅಂತ. ಈಗ ಹೈಕಮಾಂಡ್ AICC ಮುಖಾಂತರ ಹೇಳಿದ್ರು, ಅವರೇ ಸಮಸ್ಯೆ ಇದ್ದು ರಾಜ್ಯದ ಸ್ಥಳೀಯರು ಅವರೇ ಕೂತ್ಕೊಂಡು ಬಗೆಹರಿಸಲಿ. ಇಷ್ಟು ದುರ್ಬಲ ಆಯ್ತಾ ಕಾಂಗ್ರೆಸ್ಸಿನ ನಾಯಕತ್ವ? 125 ವರ್ಷದ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಇವತ್ತು ಈ ಸ್ಥಿತಿ ಬಂದೋಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯ ಜನ ಯಾವ ರೀತಿ ಇಡೀ ದೇಶದಲ್ಲಿ ಬಿಹಾರ ಆಯಿತು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಯಿತು, ಮಹಾರಾಷ್ಟ್ರ ಆಯಿತು, ಕೇರಳ ಆಯಿತು, ಅರುಣಾಚಲ ಪ್ರದೇಶ ಆಯಿತು, ಹೀಗೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಧೂಳಿಪಥ ಮಾಡೋದಕ್ಕೆ ತಯಾರಾಗಿದ್ದಾರೆ ಅಂತ ನನಗಂತೂ ಅನಿಸುತ್ತೆ. ಯಾವ ಸಂದರ್ಭದಲ್ಲೇ ಚುನಾವಣೆ ಬಂದರೂ ಕೂಡ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಬರೋ ಪ್ರಶ್ನೆ ಬರೋಲ್ಲ. ಇದು ಒಂದು. ಎರಡನೇ ಅಂಶ, ಈ ದ್ವೇಷ ಭಾಷಣದ
ವಿರೋಧಿ ಮಸೂದೆನ ಒಂದು ರೀತಿಯ ಅಘೋಷಿತ ತುರ್ತು ಪರಿಸ್ಥಿತಿ ಅಂತ ನಾನು ಕರೆಯೋಕ್ಕೆ ಇಷ್ಟಪಡ್ತೇನೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾರು ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಅಂತ ಘೋಷಣೆ ಕೂಗಿದ್ರು ಅಂಥವ್ರನ್ನು ಸೇರಿ ಇಡೀ ದೇಶದ ವಿರೋಧ ಪಕ್ಷ ನಾಯಕರನ್ನೆಲ್ಲರೂ ಕೂಡ ಜೈಲಿಗೆ ತಳ್ಳಿದ್ರು. ಆದರೆ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಘೋಷಣೆಗಳು ಕೂಡ ರಾಷ್ಟ್ರದ್ರೋಹದ ಘೋಷಣೆಗಳಾಗಿತ್ತು. ಆದರೆ ಅವತ್ತು ಸರ್ವಾಧಿಕಾರಿಯಂತೆ ವರ್ತನೆ ಮಾಡಿ ತುರ್ತು ಪರಿಸ್ಥಿತಿಯನ್ನು ತಂದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಸರ್ಕಾರ ಅವತ್ತು ನಿರ್ನಾಮ ಆಯಿತು. ಕೇಂದ್ರದಲ್ಲಿ ಸರ್ಕಾರ ಹೋಯಿತು. ರಾಷ್ಟ್ರಭಕ್ತರಿಂದ ಕೂಡಿದಂಥ ಜೈಲಲ್ಲಿ ಹೋರಾಟ ಮಾಡ್ಕೊಂಡು ಬಂದಂಥ ಎರಡನೇ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ನಾಯಕರ ನೇತೃತ್ವದಲ್ಲಿ ಸರ್ಕಾರ ಬಂತು. ಈಗ ಈ ದ್ವೇಷ ಭಾಷಣ ವಿರೋಧಿ ಮಸೂದೆ ಕಾಂಗ್ರೆಸ್ ಸರ್ಕಾರ ಇದೇನು ತಂದಿದೆ, ಆ ಹಿಂದೂ ನಾಯಕರನ್ನ ಹಿಂದೂ ಸಂಘಟನೆಗಳನ್ನು ಹತ್ತಿಕ್ಕಲು ತಂದಿರೋಂಥ ಒಂದು ಕರಾಳವಾದ ಶಾಸನ ಇದು. ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋರನ್ನ ಅರೆಸ್ಟ್ ಮಾಡಲ್ಲ, ಜೈಲಲ್ಲಿ ಕಳಿಸಿಲ್ಲ. ಮೊನ್ನೆ ಬೆಳಗಾಂನಲ್ಲಿ ನಡೆದಂಥ ಅಧಿವೇಶನದಲ್ಲಿ ಸ್ವತಃ ಪರಮೇಶ್ವರ್ ಹೇಳಿಕೆ ಕೊಟ್ಟರು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇಷ್ಟು ಕಡೆ ಘೋಷಣೆಗಳು ಕೂಗಿದ್ದಾರೆ. ಅವ್ರು ಎಷ್ಟು ಜನ ಜೈಲಲ್ಲಿದ್ದಾರೆ? ರಾಷ್ಟ್ರದ್ರೋಹಿಗಳಲ್ವಾ? ಯಾಕೆ ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನ್ ಜಿಂದಾಬಾದ್ನ ಕೂಗಿರೋ ರಕ್ಷಣೆ ನೀವು ಮಾಡ್ತಾ ಇದ್ದೀರಿ? ಇದಕ್ಕೆ ಉತ್ತರ ಇಲ್ಲ. ಈಗ ದ್ವೇಷ ಭಾಷಣ ಅನ್ನೋಂಥ ನೆಪದಲ್ಲಿ ತಮಗೆ ಬೇಕಾದವ್ರನ್ನ ಅರೆಸ್ಟ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದು ಜಾಮೀನು ಇಲ್ಲ. 1 ರಿಂದ 7 ವರ್ಷದ ತನಕ ಮೊದಲನೇ ಸರಿ ದ್ವೇಷ ಭಾಷಣ ಅನ್ನೋರಿಗೆ ಶಿಕ್ಷೆ, ಜೈಲು ಶಿಕ್ಷೆ. ಎರಡನೇ ಸರಿ ಆದರೆ 2 ವರ್ಷದಿಂದ 10 ವರ್ಷದ ತನಕ. ನನಗೆ 7 ಕೇಸ್ ಇದೆ ನನ್ನ ಮೇಲೆ ಇವತ್ತು. ಇದು 70 ವರ್ಷನೂ ಜೈಲಾಗಿರ್ಬೋದು. ಹೀಗೆ ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆ ಇವತ್ತೇನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ, ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದ ಪ್ರಜ್ಞಾವಂತ ಮತದಾರರು ಇದನ್ನು ಒಪ್ಪಲ್ಲ. ಇದು ನೇರವಾಗಿ ಹಿಂದೂ ಸಂಘಟನೆಗಳನ್ನು, ಹಿಂದೂ ನಾಯಕರುಗಳನ್ನು ಅವ್ರ ಬಗ್ಗೆ ಜೈಲಿಗೆ ಕಳಿಸಿ ತಾವು ಆಡಳಿತ ನಡೆಸಬೇಕು ಅನ್ನೋಂಥ ಒಂದು ಮಸೂದೆ ಈ ಮಸೂದೆ ಆಗಿದೆ. ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬರಲಿ, ನಾನು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ, ಆ ಚುನಾವಣೆಯ ಚರ್ಚೆ ಹಿಂದುತ್ವದ ಪರ ಇರೋದು ಯಾರು, ಹಿಂದುತ್ವದ ವಿರೋಧ ಇರೋದು ಯಾರು, ನೇರ ಚುನಾವಣೆ ಬರುತ್ತೆ. ಇದಕ್ಕೆ ಮುನ್ನುಡಿ ಇವತ್ತು ದ್ವೇಷ ಭಾಷಣದ ವಿರೋಧ ಮಸೂದೆಯನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಂದಿದೆ. ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ಹಿಂದುತ್ವದ ಪರವಾಗಿರೋಂಥ ಸರ್ಕಾರ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮತ್ತೆ ಬರುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ. ನಾನು ಕೊನೆಯದಾಗಿ ರಾಜ್ಯಪಾಲರಿಗೆ ಮನವಿ ಮಾಡ್ತೇನೆ, ಈ ಒಂದು ದ್ವೇಷ ಭಾಷಣದ ವಿರೋಧಿ ಮಸೂದೆಯನ್ನು ರಾಜ್ಯ ಸರ್ಕಾರ ಪಾಸ್ ಮಾಡಿದೆ, ಇದನ್ನು ಯಾವ ಕಾರಣಕ್ಕೂ ತಾವು ಒಪ್ಪಿಕೊಡೋದು, ಇದನ್ನು ಅಂಕಿತ ಹಾಕಲೇ ಕೊಡೋದು ಅಂತ ಪ್ರಾರ್ಥನೆ ಕೂಡ ನಾನು ಅವ್ರಿಗೆ ಮಾಡೋಕ್ಕೆ ಇಷ್ಟಪಡ್ತೇನೆ. ಯಾರ್ಯಾರು ಹಿಂದೂ ರಕ್ತ ನನ್ನ ಮೈಯಲ್ಲಿದೆ ಅಂತ ಅರ್ಥ ಮಾಡಿಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರು ಕಾಲದಿಂದ ಹೆಂಗೆ ಆಡಳಿತ ನಡೀತೋ ಅದನ್ನು ಒಪ್ಪಿದರು ಅಂಥ ಹಿಂದೂ ಸಮಾಜದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ. ನಾನು ಶಿವಸೇನೆ, BJP, ಇನ್ನೆಂಥದ್ದು ಅದ್ಯಾವುದು ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ. ಹಿಂದುತ್ವವನ್ನು ಯಾರು ಒಪ್ತಾರೋ, ಏಕೆಂದರೆ ಎಲ್ಲ ಪೊಲಿಟಿಕಲ್ ಪಾರ್ಟಿಲೂ ಕೂಡ ಇವತ್ತು ಅಧಿಕಾರದ ದಾಹ ಕಾಣ್ತಾ ಇದ್ದೀವಿ. ಇದಲ್ಲದೆ ಪ್ರಾಮಾಣಿಕವಾಗಿ ಹಿಂದುತ್ವವನ್ನು ಬರೆಸ್ತೀವಿ, ಅದಕ್ಕೆ ಬೆಂಬಲ ಕೊಡ್ತೀವಿ ಅನ್ನೋಂಥ ಸರ್ಕಾರ ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ. ಯಾರು ಹಿಂದುತ್ವವನ್ನು ವಿರೋಧ ಮಾಡ್ಕೊಂಡು ಬಂದಿದ್ದಾರೋ ಗಮನಿಸಿ ನೀವು, ಎಲ್ಲ ಇತ್ತೀಚೆಗೆ ನಡೆದಂಥ ಚುನಾವಣೆ ಹಿಂದುತ್ವವನ್ನು ನೇರವಾಗಿ ಟೀಕೆ ಮಾಡೋದು, ಹಿಂದುತ್ವವನ್ನು ದಮನ ಮಾಡೋಂಥ ಪ್ರಯತ್ನ ಮಾಡೋದಂಥ ಕಾಂಗ್ರೆಸ್ಸು ಎಲ್ಲ ಕಡೆಯೂ ಕೂಡ ನಿರ್ನಾಮ ಆಗೋಗ್ತಾ ಇದೆ. ಯಾವಾಗ ಅವ್ರಿಗೆ ಬುದ್ಧಿ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ನೋಡೋಣ. ಈ ಚುನಾವಣೆ ಕಳೆದ ನಂತರ ಇನ್ನೆರಡು ಸ್ಟೇಟ್ ಉಳಿಯುತ್ತೆ, ಒಂದು ತೆಲಂಗಾಣ, ಇನ್ನೊಂದು ಹಿಮಾಚಲ ಪ್ರದೇಶ. ಆ ಚುನಾವಣೆಗಳು ಬರೋಂಥ ಪರಿಸ್ಥಿತಿ ಏನು ಗೊತ್ತು. ನಾನು 100% ಹೇಳ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವದ ಪರ ಇರೋಂಥ ಸರ್ಕಾರ ಬರುತ್ತೆ.
ಈಗ ನಾಳೆ ಸಮಾವೇಶದಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀರಾ ಹೇಗೆ? ಯಾವ ಸಮಾವೇಶ? ಬಬಲೇಶ್ವರ 100% ಭಾಗವಹಿಸ್ತೀನಿ ನಾನು. ಇದೊಂದೇ ಅಲ್ಲ, ಎಲ್ಲೆಲ್ಲಿ ಮಾಡ್ತಾರೋ ಎಲ್ಲ ಕಡೆ ನಾನು ಹೋಗ್ತೀನಿ. ಈಗಾಗಲೇ 5-6 ಕಡೆ ಮಾಡಬೇಕು ಅಂತ ಅವತ್ತು ಚರ್ಚೆ ಆಗಿತ್ತು ಬೆಳಗಾಂನಲ್ಲಿ. ಎಲ್ಲ ಪ್ರಮುಖರು ಸೇರಿದಂಥ ಸಭೆ. ಅದರಲ್ಲಿ ಪ್ರತಾಪ್ ಸಿಂಹ ಇದ್ದರು, ಬಸವನಗೌಡ ಪಾಟೀಲ್ ಇದ್ದರು, ಸಿ ಟಿ ರವಿ ಇದ್ದರು, ಪ್ರಮೋದ್ ಮುತಾಲಿಕ್ ಇದ್ದರು, ಎಲ್ಲರೂ ಇದ್ದರು. ಅಲ್ಲಿ ಹಿಂದುತ್ವದ ಬಗ್ಗೆ ಇವತ್ತು ರಾಜ್ಯದಲ್ಲಿ ಅನ್ಯಾಯ ನಡೀತಾ ಇದೆ. ಕನ್ನಾರಿ ಸ್ವಾಮಿಗಳಿಗೂ ಸೇರಿ ಇದನ್ನು ಯಾವ ಕಾರಣಕ್ಕೂ ಬಿಡಬಾರ್ದು, ಜನರ ಮುಂದೆ ತಗೊಂಡು ಜನಾಂದೋಲನ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಮಾಡಿದ್ದಾರೆ. ಎಲ್ಲೆಲ್ಲಿ ಮಾಡ್ತಾರೋ ಎಲ್ಲ ಕಡೆ ಹೋಗಬೇಕು ಅಂತ ವೈಯಕ್ತಿಕ ನನಗೆ ಆಸಕ್ತಿ ಇದೆ. ಆ ಆಸಕ್ತಿಗೆ ಹೋದರೆ ನಾನು ಇಲ್ಲಿ ಬಂದೆ. ಬಟ್ ಅದರಲ್ಲಿ ಫಸ್ಟ್ ನಿಮ್ಮ ಸಭೆಯಲ್ಲಿದ್ದದ್ದು ಈಗಿಲ್ಲ, ಎಲ್ಲದಕ್ಕೂ ಎಲ್ಲರೂ ಬರಬೇಕು ಅಂತೇನಿಲ್ಲ. ಸಮಾವೇಶದಲ್ಲಿ ಪಾಲ್ಗೊಳ್ಳೋದು. ಹೌದಪ್ಪ, ಎಲ್ಲದಕ್ಕೂ ಎಲ್ಲರೂ ಬರಬೇಕು ಅಂತೇನಿಲ್ಲ ಅಂದೆ. ಅಲ್ಲೊಂದು 150-200 ಜನ ಇದ್ದರು. ಎಲ್ಲ ಸಮಾವೇಶಕ್ಕೆ ಒಂದು ಎಲ್ಲರೂ ಭಾಷಣ ಹೊರಟು ಜನ ಓಡೋಗ್ತಾರೆ. ಯಾರಿಗೆ ಆಸಕ್ತಿ ಇರೋ ಬರ್ತಾರೆ. ಬಂದವರಲ್ಲಿ ಯಾರೋ ಒಬ್ಬರಿಬ್ಬರು ಮಾತಾಡ್ತಾರೆ. ಸ್ವಾಮಿಗಳೇನು ಮಾತಾಡ್ತಾರೋ ಆ ಮಾತುಗಳು ಕೇಳ್ಕೊಂಡು ಹೋಗ್ತೀವಿ. ಒಟ್ಟಾರೆ ಹಿಂದೂ ಜಾಗೃತಿ ಶುರುವಾಗಿದೆ ಇಲ್ಲಿಂದ. ಧನ್ಯವಾದ.